ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಬ್ಯೂಟಿ ಲಾಗ್. ತಾವೆಲ್ಲರೂ ಚಲೋ ಇದ್ದೀರಿ ಅನ್ಕೋತೀನಿ. ನಾನು ಚಲೋ ಅದೀನಿ ನೋಡ್ರಿ, ಆರಾಮದೀನಿ. ಸೊ ಇನ್ನೇನು ಸೂಟಿ ಕೊಡಕ್ಕೆ ಬಂತು ಸಾಲಿ. ಹಂಗೆ ನಮ್ಮ ಚಂಪು ಡಿಂಪು ಬರ್ಡೇ ಕೂಡ ಬಂತು. ಇದೆ ನಂಗೆ ಸ್ಪೆಷಲ್ಲು. ನನ್ನ ಜೀವನದೊಳಗೆ ಯಾವುದಾದ್ರೂ ಒಂದು ಸ್ಪೆಷಲ್ ಡೇ ಐತಿ ಅಂದ್ರೆ ಅದು ನಮ್ಮ ಮದುವೆ ದಿನ. ಮತ್ತು ಬಿಟ್ಟರೆ ನನ್ನ ಮಕ್ಕಳನ್ನ ನಾನು ಭೂಮಿಗೆ ತಂದ ದಿನ. ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಸೊ ಇವತ್ತು ಇವರಿಗೆ ಡ್ರೆಸ್ ತೊಗೋಬೇಕು ಅಂತಂದು ಹೊಂಟಿದ್ವಿ. ಇಲ್ಲೇ ಗುಡೂರೊಳಗೆ ನೋಡಬೇಕು ಅಂತ ಅಂದ್ಕೊಂಡು ನಾವು ಹೊಂಟೀವಿ. ಸೊ ಬರ್ರಿ ಇನ್ನು ಯಾವ ಥರ ತೊಗೋಬೇಕು ಅಂತ ನನಗೊಂದು ಐಡಿಯಾ ಐತಿ. ಬಟ್ ಅಲ್ಲಿ ಯಾವ ಥರ ಸಿಗ್ತೈತಿ ಅದನ್ನು ನೋಡಬೇಕು. ಇದು ಅಂತ ಇಲ್ಲ, ಅದೇ ಕಲರ್ ಇದೇ ಕಲರ್ ಅಂತ ಏನಿಲ್ಲ. ಬಟ್ ಇತ್ತು ಏನಂತ ಲೆವೆಂಡರ್ ಅಥವಾ ಪರ್ಪಲ್ ತೊಗೋಬೇಕು ಅಂತ ಇತ್ತು. ಬಟ್ ಯಾಕೋ ಅವ್ರ ಡ್ಯಾಡಿ ಲೆವೆಂಡರ್ ಬೇಡ ಈ ಸಾರಿ ಅಂತ ಹೇಳಿದರು. ಈ ಈ ಈ ಸರಿ ಯಾಕೋ ಬೇಡ ಅಂದರೆ, ಯಾಕಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವರು ಇರಲ್ಲ. ಸೊ ಹಂಗಾಗಿ ಈ ಸರಿ ಅವ್ರಿಗೆ ರಜೆ ಕೊಟ್ಟಿಲ್ಲ, ಇವ್ರ ಬರ್ಡೇಗೆ ಬರಲ್ಲ. ನಾನು ಅದಕ್ಕೆ ಏನು ಮಾಡಿದೆ, ಬೇಡ ಬಿಡ್ರಿ ಅದು ಸುಮ್ಮನೆ ಸಿಂಪಲ್ ಇದ್ದಿದ್ದು ಒಂದು ಡ್ರೆಸ್ ತೊಗೊಂಡು ಇಲ್ಲೇ ಸಿಂಪಲ್ ಮಾಡಬೇಕು ಅಂತ ಅಂದ್ಕೊಂಡೀನಿ ಅಂದೆ. ಬಟ್ ಬೇಡಮ್ಮ ಅಂತ ಹೇಳಿದರು. ಸೊ ಇನ್ನು ನಮ್ಮ ಮನೆಯಿಂದ ಅಮ್ಮನ ಮನೆಗೆ ಬಂದೆ, ತವ್ರ ಮನೆಗೆ. ಅಂದರೆ ನಾನಿರೋದು ತವ್ರ ಮನೆಯೊಳಗೆ, ಬಟ್ ಬಾಡಿಗೆ ಮನೆಯೊಳಗೆ ಬೇರೆ ಇದ್ದೀವಿ. ಯಾಕೆ ಏನು ಅಂತ ಕೇಳಬೇಡ್ರಿ. ಏನಿಲ್ಲ, ಅಮ್ಮನೂ ನಮ್ಮ ಜೊತೆನೇ ಇರ್ತಾರೆ ಇಲ್ಲಿ ಬಾಡಿಗೆ ಮನೇಲಿ ಕೂಡ. ಅಲ್ಲಿರ್ತೀವಿ ಇಲ್ಲಿರ್ತೀವಿ. ಸೊ ಬರೋದ್ರೊಳಗೆ ನನ್ನ ಡಿಂಪು ಕಿತಾಪತಿ ಮಾಡಿಬಿಟ್ಟಿದ್ಲು ನೋಡ್ರಿ. ಏನಂದ್ರೆ ಈಕಿನ ಇಲ್ಲೇ ಕಳಿಸಿದ್ದೆ, ನಾನು ರೆಡಿಯಾಗಿ ಬರ್ತೀನಿ ಚಂಪು ಕರ್ಕೊಂಡು ಅಂತಂದು ಡಿಂಪು ಡ್ರೆಸ್ ಹಾಕಿ ಕಳಿಸಿದ್ದೆ. ಆಕಿ ಬರೋದ್ರಾಗ ಇಡೀ ಫೋನು ಗೊಂಬೆ ಎಲ್ಲ ತೊಯ್ಸಿ ಹೊರಗೆ ಇಟ್ಬಿಟ್ಟಿದ್ಲು. ಸೊ ಈ ಗೊಂಬಿನೆಲ್ಲ ನೀರಾಗೆದ್ದು ಜಳಕ ಮಾಡಿಸಿ ಒಣಗಿಸಕ್ಕೆ ಇಡ್ಬೇಕಂತ ಅಂದು ಅಷ್ಟೊತ್ತಿಗೆ ಫೋನ್ ಕೂಡ ಎದ್ದುಬಿಟ್ಟಿದ್ಲು ನೀರಾಗ. ಸೊ ಬ್ಯಾಟ್ರಿ ಹಿಂದಲ್ದು ಮುಂದಲ್ದು ಎಲ್ಲ ತೆಗೆದು ನಮ್ಮಮ್ಮ ಹಾರಾಕಿಟ್ಟ. ಸೊ ಈ ಕಿತಾಪತಿ ಸಂಬಂಧ ಮಿಕ್ಕಿಬಿಟ್ಟೈತಿ. ಹೆಂಗಂದ್ರೆ ಮೊದಲಿದ್ದು ಇನ್ನೋಸೆನ್ಸ್ ಇಲ್ಲ. ಬಟ್ ಕೆಟ್ಟಂದ್ರೆ ಕೆಟ್ಟ ಕಿಡಿಗೇಡಿ ಆಗ್ಬಿಟ್ಟಾರ. ಸೊ ನೋಡ್ತಿರ್ಬೇಕು. ಜಾಸ್ತಿ ಜನ ಕೇಳ್ತಿದ್ರಿ ಚಂಪು ಡಿಂಪು ಹೆಂಗದಾರ, ಆರಾಮದಾರ ಅಂತಂದು. ಆರಾಮದಾರ, ಈ ರೀತಿ ಅದಾರ, ಹೈಟ್ ಆಗ್ಯಾರ, ಗುಂಡಾಗ್ಯಾರ. ಆದ್ರೂ ಲಾಗ್ನಾಗ ಕಂಟಿನ್ಯೂ ತೋರಿಸಿದ್ರೆ ನಿಮ್ಗೆ ಇನ್ನೂ ಖುಷಿ ಆಗ್ತಿತ್ತೇನೋ. ಬಟ್ ನನ್ನ ಸ್ಕೂಲ್ ಟೈಮೆಲ್ಲ ನಂಗೆ ಲಾಗೆಲ್ಲ ಮಾಡ್ಲಿಕ್ಕಾಯ್ತು, ಎಡಿಟ್ ಮಾಡ್ಲಿಕ್ಕಾಯ್ತು, ಟೈಮ್ ಸಿಗ್ತಿರ್ಲಿಲ್ಲ. ಸೊ ಹಂಗಾಗಿ ಅವ್ರ ಅಜ್ಜಿಗೆ ಸಾರಿ ಕೇಳಿ ಇದನ್ನು ಮಾಡಾತ್ಲು, ಫೋನ್ ಕೊಡಾತ್ಲು. ಎಷ್ಟು ಕ್ಯೂಟ್ ಸಾರಿ ಕೇಳ್ತಾ ನೋಡ್ರಿ. ಕೊಡ ಅಜ್ಜಿ, ಕೊಡೋದನ್ನ ಸಾರಿ ಕೇಳು. ಸಾರಿ. ಇನ್ನೊಂದು ಏನು ಖುಷಿ ಅಂದ್ರೆ ಥ್ಯಾಂಕ್ಸ್ ಹೇಳ್ತಾರೆ. ಯಾರಾದರೂ ಏನರ ಕೊಟ್ಟರೆ ಏನೂ ಹೇಳೋದು ಬೇಡ, ಥ್ಯಾಂಕ್ಸ್ ಹೇಳ್ತಾರೆ. ಏನಾದರೂ ತಪ್ಪು ಮಾಡಿದರೆ ಸಾರಿ ಕೇಳ್ತಾರೆ. ಅಥವಾ ಯಾರಾದರೂ ದೊಡ್ಡವ್ರು ಬಂದ್ರೆ, ಪಂಚೆ ಉಟ್ಕೊಂಡವರು, ಜೋತ್ರ ಉಟ್ಕೊಂಡವರು, ಟಪ್ಗೆ ಹಾಕ್ಕೊಂಡವರು, ಚಸ್ಮಾ ಹಾಕ್ಕೊಂಡವ್ರು ಬಂದ್ರೆ ಅವ್ರಿಗೆ ನಮಸ್ತೆ ಹೇಳೋದಾಯ್ತು. ಮತ್ತು ಅವ್ರ ಡ್ಯಾಡಿಗೆ ಸಲ್ಯೂಟು, ಜೈ ಹಿಂದ್ ಹೇಳೋದಾಯ್ತು. ಭಾಳ ಅಂದ್ರೆ ಭಾಳ ಕ್ಯೂಟ್ ಮಾಡ್ತೀರ. ಸೊ ಇನ್ನು ಹಂಗೆ ಹೊಂಟ್ಕೊತ ಹೊಂಟಿದ್ವಿ. ಆಧಾರ್ ಕಾರ್ಡ್ ಬಿಟ್ಟು ಬಂದಿದೆ ಅಂತ ವಾಪಸ್ ಹೋದೆ ನಾನು. ಆಧಾರ್ ಕಾರ್ಡ್ ತರೋ ಅಷ್ಟರೊಳಗೆ ಬಸ್ ಹೋಗ್ಬಿಟ್ಟಿತ್ತು. ಇನ್ನೇನು ಯೂಸೇ ಇಲ್ಲ ಅಂದ್ಕೊಂಡು ಗೂಡೂರಿಗೆ ಹೊಂಟಿದ್ವಿ. ಸೊ ಇವಾಗ ರೀಸೆಂಟಾಗಿ ಒಂದು ಗೂಡೂರೊಳಗೆ ಒಂದು ಪ್ರಗತಿ ಅಂತ ಶಾಪ್ ಆಗೈತಿ. ಅಲ್ಲೆಲ್ಲ ಭಾರಿ ಅಂದ್ರೆ ಮಸ್ತ್ ಐಟಮ್ಸ್ ಸಿಗ್ತಾವೆ. ಈಗಿನ ಕಲೆಕ್ಷನ್ಸ್ ಅದಾವೆ. ಸೊ ಅಲ್ಲೆಲ್ಲ ನಮಗೆ ಬೇಕಾಗಿರುವಂಥ ಐಟಮ್ಸು ನಮಗೆ ಯಾವ ಥರ ಇಷ್ಟ, ಪಾರ್ಟಿ ವೇರಿಂದ ಹಿಡ್ಕೊಂಡು ಸಿಂಪಲ್ವರೆಗೂ ಎಲ್ಲ ಥರ ಇದಾವೆ. ಹಂಗಾಗಿ ಅಲ್ಲೇ ಹೋಗ್ಬೇಕು ಅಂದ್ಕೊಂಡು ಫೈನಲಿ ಗೂಡೂರಿಗೆ ಬಂದ್ವಿ. 5 ನಿಮಿಷದ ದಾರಿಲ್ಲ ಗೂಡೂರು. 10 ರೂಪಾಯಿ ಕೊಟ್ಟರೆ ಬಂದುಬಿಡ್ತೀವಿ. ಸೊ ಇನ್ನು ಹೊಂಟಿದ್ವಿ. ಇವತ್ತು ಹೆಂಗಂದ್ರೆ ರಶ್ ಇರಲಿಲ್ಲ. ನಾನು ಗುಡ್ ಫ್ರೈಡೇ ದಿನ ನಾವು ಹೊಂಟಿದ್ವಿ. ಬಟ್ ಶುಕ್ರವಾರ ಇವತ್ತು ಸಂತೆ ಆದರೂ ರಶ್ ಇರಲಿಲ್ಲ. ಅದು ಯಾಕಂತ ನಂಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಸ್ಯಾಟರ್ಡೇ ಸಂಡೇ ಏನೈತಿ ಹಬ್ಬ ಅದಾವೆ, ಎಷ್ಟೊಂದು ಹಬ್ಬ ಇದ್ವಲ್ಲ, ಅದಕ್ಕೆ ಏನರೋ ಮೇ ಬಿ ಮಾಡ್ತಿದ್ದಾರೇನೋ ಅಂತ. ಇನ್ನು ಶಾಪಿಗೆ ಎಂಟ್ರಿ ಆಗೋಣ ಬರ್ರಿ. ಸೊ ಅವರೆಲ್ಲ ನಮಗೆ ತೋರಿಸಿದ್ರು. ಫಸ್ಟು ಒಂದು ಶಾಪಿಗೆ ಹೋದ್ವಿ. ನಮ್ಮಮ್ಮ ಹೆಂಗಂದ್ರೆ ಬಿಡೋದಿಲ್ಲ, ಆಕೆ ಯಾವ್ದು ಇಷ್ಟ ಆ ಶಾಪಿಗೆ ಹೋಗಬೇಕು. ಇಲ್ಲ ಅಂದ್ರೆ ಇಲ್ಲಿ ನೋಡೋಣ ಬಾ ಅಂತ ಅಂದ್ಲು. ಹಾಗಾಗಿ ಇದೊಂದು ಶಾಪಿಗೆ ಹೋದ್ವಿ. ನಂಗೆ ಮನಸ್ಸಿರಲಿಲ್ಲ ಫಸ್ಟ್ ಆಫ್ ಆಲ್ ನೋಡೋಕೆ. ಬಟ್ ಹೋಗೋಣ ಬಾ ಅಂದಿದ್ದಕ್ಕೆ ಹೋದ್ವಿ. ಸೊ ಈ ಥರ ನೋಡ್ತಿರ್ಬೇಕಾದ್ರೆ ಇದೊಂದು ಇಷ್ಟ ಆಯಿತು, ಈ ಫ್ರಾಕು. ಬಟ್ ಇದಕ್ಕೆ ಯಾಕೋ ನಂಗೆ ಸರಿ ಅನಿಸ್ಲಿಲ್ಲ. ಇವೆರಡು ಡಾರ್ಕ್ ಇದ್ದವು. ನಾ ಡಾರ್ಕ್ ಎಲ್ಲ ಸೆಲೆಕ್ಟ್ ಮಾಡಲ್ಲ ಅವ್ರ ಬರ್ಡೇಗೆ. ಹಂಗಾಗಿ ನಂಗೆ ಯಾಕೋ ಸರಿ ಅನಿಸ್ಲಿಲ್ಲ. ಹಂಗೆ ಬಂದ ತಕ್ಷಣ ಬಿಸಿಲಾಗಿ ಬಂದಿದ್ವಲ್ಲ, ಸ್ವಲ್ಪ ಜ್ಯೂಸ್ ಕುಡಿದ್ರೆ ಆಯ್ತು ಅಂದ್ಕೊಂಡ್ವಿ. ಇನ್ನು ಲಸ್ಸಿ ಆರ್ಡ್ರ್ ಮಾಡಿದ್ವಿ. ನಮ್ಮಮ್ಮನ ಫೇವ್ರೇಟ್ ಎಲ್ಲೋದ್ರೂ ಲಸ್ಸಿನ ತೊಗೋತಾರೆ. ಹಾಗಾಗಿ ನಾವು ಕೂಡ ಲಸ್ಸಿನ ಟ್ರಾನ್ಸ್ಫರ್ ಆಗಿಬಿಟ್ಟಿವಿ ಇವಾಗ. ನಾವು ಇದು ಅಂತ ಇಲ್ಲ, ಬಟ್ ಅಮ್ಮ ಕರ್ಕೊಂಡು ಹೋದ್ನಿ ಅಂತಂದ್ರೆ ಲಸ್ಸಿನ ತೊಗೋತಾರೆ. ನಾಷ್ಟ ಅಂತ ಬಂದಾಗ ಪೂರಿನ ತೊಗೋತಾರೆ ಅವರು. ಸೊ ಹಂಗಾಗಿ ಬಂದ್ವಿ.
ಇವರಿಗೂ ಕೂಡ ಲಸ್ಸಿ ಅದನ್ನು ಕುಡಿಸ್ಕೊಂಡು ಹೋದ್ರಾಯ್ತು, ತೊಗೊಂಡು ಬಂದ್ರಾಯ್ತು. ಅಂದರೆ ತೊಗೊಂಡು ಬರಲೇಬೇಕು ಅಂತ ಹೊಂಟಿಲ್ಲ, ನೋಡಬೇಕು ಯಾವ ಥರ ಇದಾವು ಅಂತಲೇ ಹೊಂಟೀವಿ. ಅಲ್ಲಿ ಶಾಪ್ ಒಳಗಡೆ ಹೆಂಗಂದ್ರೆ ಯಾವ ಥರ ಫ್ರೀ ಐತೋ, ಅಂದರೆ ನಾನು ಹೋಗೀನಿ ವಿಡಿಯೋ ಮಾಡೋಕ್ಕೆಲ್ಲ ಫ್ರೀ ಐತಿ. ಬಟ್ ಇವತ್ತು ಅಂದರೆ ಈಗ ಜಾತ್ರೆ ಸಂತೆ ಅಲ್ಲ, ಸೊ ರಶ್ ಐತೋ ಹೆಂಗೈತೋ ಗೊತ್ತಿಲ್ಲ. ರಶ್ ಇದ್ದರೆ ವಿಡಿಯೋ ಅಂತೂ ಮಾಡೋಕ್ಕಾಗಲ್ಲ. ಇನ್ನು ಫೈನಲಿ ನಡ್ಕೊಂಡು ಹೊಂಟ್ವಿ. ಇಲ್ಲಿ ಗುಡೂರು ಸುತ್ತಮುತ್ತ ಯಾರಾದರೂ ಇರೋರಿದ್ರೆ ಬೆಸ್ಟ್ ಅಂದರೆ ಬೆಸ್ಟ್ ಅಂಗಡಿ ಐತಿ ಪ್ರಗತಿ ಅಂತಂದು. ಸೊ ಹೋಗಿ ಟ್ರೈ ಮಾಡಿರಿ. ಇಲ್ಲೇ ಹೊರಗಡೆ ಇತ್ತು ಫಸ್ಟು, ಬಟ್ ಒಳಗಡೆ ಮಾಡಿದಾರೆ, ದೊಡ್ಡದು ಮಾಡಿದ್ದಾರೆ ಶಾಪು. ಇನ್ನು ಕಾಲು ಇಡೋದು ಇಡ್ತೀವಿ. ಅಮ್ಮ ಅಂದರು ಇವತ್ತು ಫುಲ್ ಗದ್ದಲ ಐತಿ ಅಂತ. ಒಳಗಡೆ ಹೋಗಬೇಕಾದ್ರೂ ಕೂಡ ಅನ್ನಿಸ್ತು ಏನಪ್ಪ ಇಲ್ಲಿ ಹೊರಗಿಲ್ ಸ್ಲಿಪ್ಪರ್ಸ್ ನೋಡಿ ಅನ್ನಿಸ್ತು, ಎಷ್ಟು ಜನ ಬಂದಾರಲ್ಲ ಅಂತಂದು. ಹೋಗೋಣ ನೋಡೋಣ, ನಮ್ಗೆ ಇಷ್ಟ ಆಗಬೇಕಲ್ಲ. ಸೊ ಇಷ್ಟ ಆಯಿತು ಅಂದರೆ ಒಂದಿನ ಬಂದು ನೋಡ್ಕೊಂಡು ಹೋದ್ರೆ ಆಯಿತು ಅಂದ್ಕೊಂಡು ಹೋದ್ವಿ. ಬಟ್ ಅವರು ಯಾವ ಥರ ಇತ್ತು ಅಂದರೆ ಫುಲ್ ರಶ್ ಅಂದರೆ ರಶ್ಶು. ಆ ಅಕ್ಕ ಹೇಳಿದ್ರು, ಅಕ್ಕ ಈ ಥರ ಬೇಕಿತ್ತು ಅಂದ್ರೆ ಮಿಡಲ್ ಬರಬೇಕು ನೀವೆಲ್ಲ ಹೆಂಗಂದ್ರೆ ಮಿಡಲ್ ಏನೇನೋ ತೊಗೊಳಕ್ಕೆ ಬರ್ತೀರಿ, ಈ ಥರ ಡ್ರೆಸ್ ಅದನ್ನೆಲ್ಲ ಮಿಡಲ್ ತೊಗೊಳಕ್ಕೆ ಬರಲಿಲ್ಲ ಅಂತ ಅಂದರು. ಅಂದರೆ ನಾವು ಕಾಯಂ ಕಸ್ಟಮರ್ ಈ ಅಂಗಡಿಗೆ ಅಂದಾಗ, ಇಲ್ಲ ಬಿಡಕ್ಕ ನಾವು ಬರ್ತೀವಿ ಅಂತ ಅಂದ್ವಿ. ಸೊ ಇನ್ನು ಅಲ್ಲಿ ನೋಡಿದ್ವಿ, ಬಟ್ ನಂಗೆ ಯಾಕೋ ಇಷ್ಟ ಆಗಲಿಲ್ಲ. ಇಷ್ಟ ಒಂದಾಗಿತ್ತು, ಬಟ್ ಅದು ಹೆಂಗಂದ್ರೆ ಒಂದೇ ಇತ್ತು, 2 ಇರಲಿಲ್ಲ. ನಮ್ಗೆ 2 ಬೇಕಲ್ಲ, ಸೊ ಹಂಗಾಗಿ ಬಿಟ್ಟು ಬಂದ್ವಿ. ಇನ್ನು 2 ದಿನ ಬಿಟ್ಟು ಸಂಡೇ ಅಲ್ಲ, ಗುಡ್ ಫ್ರೈಡೇ ದಿನ ಬಿಟ್ಟು ನೆಕ್ಸ್ಟ್ ಸ್ಯಾಟರ್ಡೇ ಸ್ಕೂಲ್ ಇತ್ತು. ಸಂಡೇ ಇಳ್ಕಲ್ಲಿಗೆ ಹೋಗಬೇಕು ಅಂತ ರೆಡಿ ಆಗಬೇಕು ಅಂತ ಆದ್ವಿ. ಅದು ಅಷ್ಟೊತ್ತಿಗೆ ಚಂಪು ಏನಂದ್ರೆ ಆಕೆಗೆ ಹಣ್ಣಿನ ರಾಣಿ ಅವಳು. ಹಣ್ಣಿದ್ರೆ ಸಾಕು, ಏನೂ ಬೇಡ ಆಕೆಗೆ. ಹೆಂಗಿದ್ರು ವಾಟರ್ ಮೆಲನ್ ತೊಗೊಂಡು ಬಂದಿದ್ನಲ್ಲ, ಅದು ಯಾಕೋ ಗೊತ್ತಿಲ್ಲ ಪ್ರತಿ ಸಲ ಅಂದರೆ 2 ಡೇಸ್ಗೊಮ್ಮೆ ತರ್ತೀನಲ್ಲ, ತರೋದೆಲ್ಲ ಎಷ್ಟು ಚೆನ್ನಾಗಿ ಬಂದಿರ್ತಿತ್ತು, ಕೆಂಪಗೆ ಇರ್ತಿತ್ತು. ಬಟ್ ಇದು ಹೆಂಗಾಯ್ತೋ ಗೊತ್ತಿಲ್ಲ, 30 ರೂಪೀಸ್ ತೊಗೊಂಡಾರ, ಆದರೂ ಈ ಥರ ಬಂತಿದ್ದು. ಮೇ ಬಿ ಒಂದು ದಿನ ಇಡಬೇಕಿತ್ತು ಅನಿಸ್ತಾ. ನಾನು ಪ್ರತಿ ಸಲ ತಂದು ದಿನವೇ ಕಟ್ ಮಾಡ್ತಿದ್ದೆ, ಹಂಗಾಗಿ ಇದನ್ನು ಕಟ್ ಮಾಡಿದೆ. ಅವ್ರಿಗಿಂತ ನನಗೆ ಇರುತ್ತೆ ಇಷ್ಟ ತಿನ್ನೋಕೆ, ಹಾಗಾಗಿ ಕಟ್ ಮಾಡಿದೆ. ಬಟ್ ಅದು ಯಾಕೋ ಸ್ವಲ್ಪ ವೈಟ್ ಇತ್ತು. ಎಲ್ಲಿ ರೆಡ್ ಇರುತ್ತೋ ಅದಷ್ಟೇ ತೆಗೆದು ಕೊಟ್ಟರೆ ಆಯಿತು ಅಂದ್ಕೊಂಡೆ. ಸೊ ಹೆಂಗಂದ್ರೆ ಅವಳು ಫುಲ್ ಮಾತು ಕೇಳ್ತಾಳೆ ಇವಾಗ, ಮತ್ತು ಎಲ್ಲ ಮಾತಾಡ್ತಾಳೆ. ಇಂಥದ್ದು ಮಾತಾಡಲ್ಲ ಅನ್ನಲ್ಲ, ಇಲ್ಲ ಅಂದರೆ ಎಲ್ಲ ಮಾತಾಡ್ತಾಳೆ. ಭಾಳ ಖುಷಿ ಆಯ್ತು ನನಗೆ, ಯಾಕಂದರೆ ಅವಳಿಗೆ ಟಂಗ್ ಟೈ ಐತಿ. ಹಾಗಾಗಿ ನನಗೆ ಏನೋ ಎಲ್ಲೋ ಒಬ್ರು ಹೇಳಿದರು, ಟಂಗ್ ಟೈ ಇದ್ದರೆ ಮಾತಾಡಲ್ಲ, ಮೂಗು ಹಾಕ್ತಾರೆ, ಅಥವಾ ಅವರಿಗೆ ಪ್ರೊನೌನ್ಸಿಯೇಷನ್ಸ್ ಬರಲ್ಲ, ತೊದಲು ಮಾತಾಡ್ತಾರ ಅಂತ ಹೇಳಿದರು ಇವ್ರನ್ನ ತೋರ್ಸೋಕೆ ಹೋದಾಗ. ಸೊ ಅದನ್ನು ತಲೆಯೊಳಗೆ ಇಟ್ಕೊಂಡು ನಂಗೆ ನಿಜ ಹೇಳ್ಬೇಕಂದ್ರೆ ಅರ್ಧ ಒಂದು ಮೈಂಡ್ ಒಳಗಿತ್ತು. ಬಟ್ ಅದು ಡಿಂಪುಗಿಂತ ಚಂಪುನೇ ಜಾಸ್ತಿ ಮಾತಾಡ್ತಾಳೆ, ಎಲ್ಲ ಅಂದರೆ ಎಲ್ಲ ಮಾತಾಡ್ತಾಳೆ. ಅವಳ ಮಾತು ಕೇಳಬೇಕು, ಒಂದು ಸಾರಿ ಕೇಳಿಬಿಡ್ರಿ. ಹಿಂಗೆ ಗೋನ್ಮೆಗೆತ್ತು ಸೂಪರ್ ನಾಕೋಲಿ ತಿನ್ ಸೂಪರ್ಲಾ. ಬೀಜ ತಗೊಡ್ತೀನಿ ತಗೊಂಡ, ಬೀಜ ಹಂಗೆ ಉಗುಳ್ಬಾರ್ದಮ್ಮ, ಒಂದ ಕಡೆ ಹಾಕಬೇಕು. ಜಸ್ಟ್ ಕಸ ಹುಡುಗಿ ಮನೆ ಒರೆಸಿನ ಅಮ್ಮ ಅಂದರು ಇದನ್ನು ತಿಂತೀರಿ. ನಿಮ್ಮ ಬರ್ಡೇ ಬಂತಲ್ಲ ಬೇಬಿ ಅಂಶು, ನಿಮ್ಮ ಬರ್ಡೇ ಬಂತು ಇವಾಗ. ಬರ್ಡೇ ನಿಮ್ಮ ಬರ್ತಡೇ ಬಂತು, ಯಾವಾಗೈತಿ? ನಿಮ್ಮ ಡ್ರೆಸ್ ಬೇಕು? ಎಂಥದ್ದು ಬೇಕು ಡ್ರೆಸ್ಸು? ಡ್ರೆಸ್ ಎಂಥದ್ದು ಬೇಕು? ಒಂದ ಬೇಕಾ? ಗುಡ್, ಒಂದೇ ಕೊಡಿಸ್ತೀನಿ. ಎಂಥದ್ದು ಬೇಕು? ಹಾಂ ತಡಿ ಒಂದು ನಿಮಿಷ. ಟೇಕ್ ದಿಸ್, ಇದು ಬೇಡ ತಡಿ. ಬೀಜ ಭಾಳ ಅದಾವಮ್ಮ. ನಿಮ್ಮ ಡ್ಯಾಡಿ ಎಲ್ಲೈತಮ್ಮ? ಅಮ್ಮ ಅಂಶು ತಿನ್ನೋದು ಅವ್ರ ಅಜ್ಜಿ ಬಂದ್ಲು, ಹಾಗಾಗಿ ಅವ್ರ ಮುಖದಲ್ಲಿ ಖುಷಿ ನೋಡಬೇಕಿತ್ತು. ಹೇಳ್ತಿದ್ಲು ಅಜ್ಜಿ ನಾನು ಇದನ್ನು ತಿನ್ನತ್ತೀನಿ ಬಾ ಅಂತಂದು. ಸೊ ಅವ್ರ ಅಜ್ಜಿ ಇಲ್ಲ ಸ್ನಾನ ಮಾಡಿ ಬರ್ತೀನಿ ಅಂತ ಹೇಳ್ತಿದ್ರು. ಸ್ನಾನ ಮಾಡಿ ಬಾ ಅಂದರು. ಆಕೆ ಸ್ನಾನ ಮಾಡಿ ಆಲ್ರೆಡಿ ಕೂತಿದ್ಲು. ಸೊ ಇಳ್ಕಲ್ಲಿಗೆ ಹೋಗ್ಬೇಕಲ್ಲ, ಒಂದು ಸ್ವಲ್ಪ ಬೇಗ ಹೋಗಿ ಅಂದರೆ ಒಂದು 5-6 ಶಾಪು. ಲಾಸ್ಟ್ ಟೈಮು ಇಳ್ಕಲ್ಲೊಳಗೆ ತೊಗೊಂಬಂದಿದ್ವಿ ಇವ್ರ ಬರ್ಡೇ ಡ್ರೆಸ್ಸು. ಬಟ್ ಅವತ್ತು ಹೆಂಗಂದ್ರೆ ಪೂರಾ ಡೇ ತಿರುಗಿದ್ವಿ. ಸೊ ಹಂಗಾಗಿ ಇವತ್ತು ಫಸ್ಟ್ ಶಾಪ್ ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಹೋದ ವರ್ಷ ಏನು ತೊಗೊಂಡಿದ್ವಲ್ಲ ನಿಖಿಲ್ ಡ್ರೆಸ್ಸಸ್ ಅಂತ, ಅಲ್ಲೇ ಹೋಗ್ಬೇಕು ಅಂದ್ಕೊಂಡಿದ್ವಿ ಫಸ್ಟು. ಬಾ ಗಂಗಾ ಕರಿ, ಗಂಗಾ ಕರಿ.
ಬಾಗಂಗ ಸೊ ನಿಖಿಲ್ ಡ್ರೆಸ್ಸಸ್ಸಿಗೆ ಫಸ್ಟ್ ಹೋಗಿ ಅಲ್ಲಿ ನೋಡಿಕೊಂಡು ನಮಗಲ್ಲಿ ಸೆಟ್ ಆಯಿತು ಅಲ್ಲಿ, ಇಲ್ಲಾಂದರೆ ಕಟಾರೆ ಜೈನ್ ಐತಿ ಇನ್ನೆರಡರಲ್ಲಿ ನೋಡಬೇಕು ಅಂತ ಅಂದ್ಕೊಂಡು ಹೋಗ್ಬೇಕಂದ್ವಿ. ಅಮ್ಮ ಸ್ನಾನ ಮಾಡಿ ರೆಡಿ ಆದರೆ ಮುಗೀತು, ಹೋಗೋದೊಂದೇ. ಇವಳಿಗೆ ಒಂದು ಸ್ವಲ್ಪ ಊಟ ಅದನ್ನು ಮಾಡಿಸ್ಬೇಕು ಅಂದ್ಕೊಂಡೆ. ವಾಟರ್ ಮೆಲನ್ ತಿಂದು ಒಂದು 15-20 ನಿಮಿಷ ಅಡ್ಡಾಡಿದ್ಮೇಲೆ ಮತ್ತೆ ಅಲ್ಲಿ ಹಶು ಅನ್ಬಾರ್ದಲ್ಲ, ಹಂಗಾಗಿ ಇವಾಗ ಗೆಣಸೆಲ್ಲ ಫೇಮಸ್ ಆಗ್ಬಿಟ್ಟವು ಈ ಸೀಸನು. ಹಂಗಾಗಿ ಗೆಣಸು ತೊಗೊಂಡು ಬಂದಿದ್ರು ನಮ್ಮಮ್ಮ. ಸೊ ಗೆಣಸು ಕುದಿಸಿದ್ರು, ಹಂಗಾಗಿ ಇನ್ನು ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ. ಯಾಕಂದ್ರೆ ಸ್ನಾನ ಇವ್ರ ಹೆಸರೇನ, ಯಾರು ಇವರು? ನನ್ನ ಹೆಸರೇನು ಬೈ? ಗಂಗಾ. ಬೆತ್ತಲಿ ನೋಡು, ಈಕಿ ಮೂಗು ನೋಡು, ಈಕಿ ಹನಿ ನೋಡು. ಏಯ್ ಅಮ್ಮ, ಯಾರು ಇವ್ರ? ಅಜ್ಜಿ. ಅವ್ರ ಅಜ್ಜಿ ಹುಡುಕ್ತಾಳಕ್ಕೆ ABCD ಓದಿಸು. ಏನಮ್ಮ ಅದು ಅಜ್ಜಿಗೆ ಓದಿಸು. ಮ್ಯಾಲಿಂದ ಓದ್ಬೇಕು. ಇಲ್ಲಿ ಐತಲ್ಲ ಪೂರ ಫಸ್ಟ್ ಸೇಬು ಅನ್ನು. ABCD ಒನ್ನು ನೀನು ಹಂದೆಲ್ಲದ ರ್ಯಾಟ್ ಅದು. ರ್ಯಾಟ್ ಯಾವುದು? ಖರ್ಗೋಶ್. ಅದು 6 ಕರೆಕ್ಟ್ ಐತಿ. 6 ಹಿಂದಿ ಒಳಗೆ ಕರೆಕ್ಟ್ ಐತಿ ನೀವು ಓದಿದ್ದು. ಇದು ಖರ್ಗೋಶ. ಹಾಂ, ಓದಕ್ಕೆ ಬರ್ತ್ ಬಿಡವ 6 ಅಂತ. ಮತ್ತು ಹಿಂದಿ ಅಷ್ಟು ಓದ್ತೈತಿ ಅಂತ ಹೇಳಿಲ್ಲ ನಾನು ಒಂದು ಇಂಥ ಓದಿಸ್ ನೀನು ಅಂತಿದ್ದಕ್ಕೆ ಮಮ್ಮಿ. ಸೊ ಗೆಣಸು ಕುದಿಸಿಟ್ಟಿದ್ರಲ್ಲ ಅಮ್ಮ, ಅದನ್ನು ನೀಟಾಗಿ ತೆಗೆದು ಕೊಟ್ರಾಯ್ತು. ಗೆಣಸು ಅಂದ್ರೆ ಅವಳಿಗೆ ಭಾಳ ಇಷ್ಟ. ನಾನು ಇಷ್ಟು 1 ವರ್ಷ 2 ವರ್ಷ ಈಗ ನೋಡತ್ತವಳನ್ನ. ಹಣ್ಣು ಮತ್ತು ಗೆಣಸು ಅಂದ್ರೆ ಭಾಳ ಇಷ್ಟ, ಇವೆರಡನ್ನೂ ಭಾಳ ಇಷ್ಟಪಡ್ತಾಳೆ. ಹಂಗಾಗಿ ನೀಟಾಗಿ ಮಾಡಿ ಕೊಡಬೇಕು ಅಂತಂದು ಹೆಚ್ಚಾಗ್ತಿದ್ದೆ. ಅವಳ ರಿಯಾಕ್ಷನ್ ನೋಡ್ರಿ, ಹಾಯ್ ಮಾಡೋದು, ಒಂಥರ ಮೂತಿ ಹಿಂಗೆ ಮಾಡೋದು, ಹೆವಿ ಅಂದರೆ ಹೆವಿ ಕಲ್ತ್ಬಿಟ್ಟ ಆ ಚಂಪು. ಡಿಂಪು ಕೂಡ ಅಷ್ಟ, ಆದರೆ ಡಿಂಪು ಸೈಲೆಂಟ್ ರಾಣಿ, ಇವಳು ವೈಲೆಂಟ್ ರಾಣಿ ಥರನೇ. ಹೆವಿ ಅಂದರೆ ಹೆವಿ ಕಿಡಿಗೇಡಿ, ಹಿಂಗೆ ಉಡಾಳ್ ಕಂಪ್ನಿ ಅಂತಾರಲ್ಲ ಆ ಥರ ಈಕೆ ಅದಕ್ಕೆ ಜಾಯ್ನ್ ಆಗಿಬಿಟ್ಟಾಳ. ಸೂಪರ್. ಈ ಥರ ಉಂಡೆ ಮಾಡಿ ಕೊಡಬೇಕು ಮಕ್ಕಳಿಗೆ. ಈ ಥರ ಉಂಡೆ ಮಾಡಿ ಕೊಟ್ಟಾಗ ತಿಂತಾರ. ತೋಮ್ಮ ತಿನ್ನು ಅದು ಬೇಡ ಬಿಡು ತಿನ್ನು. ಸೊ ಫೈನಲಿ ಇವತ್ತು ಇಲ್ಕಲಿಗೆ ಹೊಂಟೀವಿ. ಇದು ನಾನು ಹಾಕ್ಕೊಂಡಿರುವ ಡ್ರೆಸ್ ಒಂದು ಇದು ಆನ್ಲೈನಲ್ಲೇ ತರಿಸಿದ್ದೆ. ಒಂದು ಅರ್ಧ ವರ್ಷ ಆಯ್ತು ಅನಿಸುತ್ತೆ ತರಿಸಿ, ಬಟ್ ಹಾಕ್ಕೊಂಡಿರಲಿಲ್ಲ. ನಮ್ಮ ಮನೆಯವ್ರಿಗೆ ಹೆಂಗಂದ್ರೆ ಅವರಿಗೆ ಸ್ಲೀವ್ಲೆಸ್ ಎಲ್ಲ ಇಷ್ಟ ಆಗಲ್ಲ, ಜೊತೆಗೆ ಒಟ್ಟು ಸೀರೆಯೇ ಹಾಕ್ಕೋಬೇಕು ಅಂದರೆ ಇಷ್ಟ ಅವರಿಗೆ. ಸೊ ಹಂಗಾಗಿ ಅವರಿದ್ದ ನಾನು ಇಂಥವೆಲ್ಲ ಹಾಕ್ಕೊಳ್ಳಲ್ಲ, ಬಟ್ ಅವರು ಹಾಕ್ಕೋಬೇಡ ಅನ್ನಲ್ಲ, ನಾನಿದ್ದಾಗ ಬಾಡಮ್ಮ ಅಂತಾರೆ ಅಷ್ಟ. ಸೊ ಇನ್ನು ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ. ಡಿಂಪು ಚಂಪು ನೋಡ್ರಿ ಎಷ್ಟು ಹೈಟ್ ಆಗಿದ್ದಾರೆ. ಲಾಸ್ಟ್ ಇಯರ್ ಬರ್ಡೇ ಫೋಟೋಶೂಟಿಗೆ ಈ ಡ್ರೆಸ್ ಹಾಕಿದ್ವಿ. ಡೈಲಿ ಹಾಕ್ತೀವಿ ಅಂದರೂ ಎಷ್ಟು ಕ್ಯೂಟ್ ಕಾಣ್ತಾರೆ ಈ ಡ್ರೆಸ್ದೊಳಗೆ, ಅದು ಏನೋ ಗೊತ್ತಿಲ್ಲ. ಹೇರ್ಸು ಶಾರ್ಟ್ ಮಾಡಿಸ್ಕೊಂಬರ್ಬೇಕು ಇನ್ನೂ ಬರ್ಡೇ ಮುಗಿದ್ಮೇಲೆ ಅಂದ್ಕೊಂಡ್ವಿ. ಇದೊಂದು ವರ್ಷ ಕಂಪ್ಲೀಟಾಗಿ ಬೇಡ ಬಿಡೋದು ಅಂತ. ಸೊ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಒಬ್ಬರು ಬಸ್ಸು ಹೋಗುತ್ತೆ ಅಂತ ಹೇಳ್ತಾರೆ, ಬಸ್ಸು ಇಲ್ಲೊಬ್ಬರು ಏನಂತಾರೆ ಇಲ್ಲ ಲೇಟಾಗಿ ಬರುತ್ತಾ ಅಂತ ಹೇಳ್ತಾರೆ. ಹಂಗಾಗಿ ಹೋಗಲಿ ನಾವು ಹೆಂಗಂದ್ರು ಬಸ್ಸಿಗೆ ಅಂತ ಕುಂತಿಲ್ಲ, ಹೋಗ್ಬಿಡೋಣ ಅನ್ನೋದಿತ್ತು. ಸೊ ಡಿಂಪು ಭಾಳ ಜನ ಅಕ್ಕ ಹೆಂಗಿದ್ದಾರೆ ಪಾಪುಗಳು ಅಂತ ಕೇಳ್ತಿದ್ರಿ. ಸೊ ಆರಾಮಿದಾರ, ಭಾಳ ಅಂದರೆ ಭಾಳ ಇಂಪ್ರೂವ್ ಆಗಿದ್ದಾರೆ, ಏನೋ ಎಲ್ಲ ಮಾತಾಡ್ತಾರ, ಏನೇ ಒಂದು ವಸ್ತು ಹೇಳಿದ್ರು ಐಡೆಂಟಿಫೈ ಮಾಡಿ ತೊಗೊಂಡು ಬರ್ತಾರ. ಸೊ ಅದು ಖುಷಿ. ಸೊ ಇನ್ನು ಬಸ್ಸಿಗೆ ಹೊಂಟ್ವಿ ನಾವು. ಹೋದ ತಕ್ಷಣ ಅಲ್ಲಿ
ಆಂಟಿ ಕಾಯ್ತಿದ್ದೀನಿ ಅಂತ ಹೇಳ್ಯಾರ. ಅಂದ್ರೆ ನಮ್ಮ ಆಂಟಿ ನಮ್ಮ ಮಮ್ಮಿ ತಂಗಿದಾರಲ್ಲ ಅವರು ವೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಫೈನಲಿ ನಾವು ಇಲ್ಕಲ್ ಬಸ್ ಸ್ಟ್ಯಾಂಡ್ ಮುಟ್ಟಿದ್ವಿ. ಸೊ ಇಲ್ಕಲ್ ಬಸ್ ಸ್ಟ್ಯಾಂಡ್ ಹೊರಗಡೆ ಇಲ್ಲಿ ಪೊಲೀಸ್ ಸ್ಟೇಷನ್ ಐತಲ್ಲ ಅಲ್ಲಿ ವೇಟ್ ಮಾಡ್ತಿದ್ವಿ ಅಂತ ಹೇಳಿದರು. ಬೈಕ್ ತೊಗೊಂಡು ಬಂದೀವಿ ಅಂದರು. ಹಂಗೆ ಹೋಗ್ತಿರ್ಬೇಕಾದ್ರೆ ಅಮ್ಮ ATMದೊಳಗೆ ಅಮೌಂಟ್ ತೊಗೊಳ್ತೀನಿ ಅಂದ್ಲು. ಬೇಡ ಬಿಡಮ್ಮ ಈಗ ಯಾಕೆ ತೊಗೋತಿ, ಫೋನ್ಪೇ ಮಾಡಿದರೆ ಮುಗಿತೈತಿ, ನನ್ನ ಹತ್ರ ಇದಾವು ಅಂತ ಹೇಳಿದೆ. ನಂದು ಪೇಮೆಂಟ್ ಆಗಿತ್ತಲ್ಲ ಹಂಗಾಗಿ. ಸೊ ವೇಟ್ ಮಾಡ್ತಿದ್ದಾರೆ ನೋಡ್ರಿ, ಅಲ್ಲೇ ಬಂದರು 3 ಜನ. ಮಲ್ಲಿಕಾ ಬಂದಿದ್ದಾಳ. ನನ್ನ ಲಾಗ್ನ ನೋಡೋರಿಗೆ ಗೊತ್ತಿರುತ್ತಾ. ಸೊ ವಾಪಸ್ ಮತ್ತೆ ರಜೆಗೆ ಬರ್ತಾ ಅಂತ ಹೇಳಿದ್ದೆ ಲಾಸ್ಟ್ ಇಯರ್ ನಾನು. ಹಂಗೆ ರಜೆಗೆ ಬಂದ್ಲಕ್ಕಿ ವಾಪಸ್ ಮಿಡಲ್ ಗ್ಯಾಪ್ ಇಲ್ಲ. ಸೊ ಬಿಸಿಲು ಜಾಸ್ತಿ ಅಂದ್ರೆ ಜಾಸ್ತಿ, ಅವಳಿಗೆ ಅಭ್ಯಾಸ ಇಲ್ಲ. ಹಾಗಾಗಿ ಸ್ವಲ್ಪ ಕ್ಯಾಪ್ ಅದನ್ನು ಕೊಂಡು ಬಂದಿದ್ದಾಳೆ. ಏನೋ ಅನ್ನಕ್ಕೆ ಹೋಗ್ಬೇಡ್ರಿ ಕಮೆಂಟ್ ಒಳಗೆ, ಕ್ಯಾಪ್ ಹಾಕ್ಕೋಬಾರ್ದು ಹಂಗೆ ಹಿಂಗೆ ಅಂತ. ಬಟ್ ಅದು ಏನೋ ಬಿಸಿಲು ಅವಳಿಗೆ ಅಡ್ಜಸ್ಟ್ ಆಗಿಲ್ಲ, ಹಾಕ್ಕೊಂಡಿದ್ದಾಳೆ ಅಷ್ಟೇ. ಸೊ ಆಕೆಗೆ ಹೆಂಗಂದ್ರೆ ಚಂಪುನ್ ಬಿಟ್ಟು ಇರೋಕ್ಕಿಲ್ಲ. ವಿಡಿಯೋ ಕಾಲ್ ಮಾಡೋದು ಅದೆಲ್ಲ ಮೊದಲು ಬಂದ ತಕ್ಷಣ ಚಂಪುನೇ ಹೊತ್ಕೊಂಡ್ಲು. ನಮ್ಮ ಅಂಟಿಗೆ ಏನು ಟೆನ್ಷನ್ ಅಂದ್ರೆ ಲಾಸ್ಟ್ ಇಯರು 9ಕ್ಕೆ ಹೋದ್ರೆ ಸಂಜೆ ಮುಂದೆ 6 ತನಕ ಅಡ್ಡಾಡಿಸಿ, ಇನ್ನು ಈ ಸಾರಿ ಹೆಂಗೆ ಅನ್ನೋದು ಅವ್ರ ಟೆನ್ಷನು. ಸೊ ಯಾವ ಥರ ಬೇಕು ಫೋಟೋಸ್ ತೊಗೊಂಬಂದ್ಬಿಡು ನೀನು, ಅಂಥದ್ದು ಬೇಕು ಇಂಥದ್ದು ಬೇಕು, ಅಂಥ ಕಲರು ಇಂಥ ಕಲರು ಅಂತ ಇದನ್ನು ಮಾಡ್ಬಿಡ, ನಿನ್ನ ಮಕ್ಕಳೇನು ಹಂಗಿಲ್ಲ ಹಿಂಗೆ ಅಂತಂದು. ಸೊ ನಾನು ಹೆಂಗೆ ಮಾಡತ್ತಿದ್ದೆ ಅಂದ್ರೆ ಈ ಸಾರಿ ಈ ಕಲರು ಅಂತ ಫಿಕ್ಸ್ ಇಟ್ಕೊಂಡಿರಲಿಲ್ಲ, ಈ ಕಲರೇ ತೊಗೋಬೇಕು ಅಂತ ಫಿಕ್ಸ್ ಇಟ್ಕೊಂಡಿರಲಿಲ್ಲ. ಬಟ್ ಲೆವೆಂಡರ್ ತೊಗೋಬೇಕು ಅನ್ನೋದಿತ್ತು. ಪರ್ಪಲ್ ಅಥವಾ ಲೆವೆಂಡ್ರ್ ಅಂತೀವಲ್ಲ, ಲೆವೆಂಡ್ರ್ ಕಲರ್ ತೊಗೋಬೇಕು ಅನ್ನೋದಿತ್ತು. ಬಟ್ ಆ ಕಲರೇ ಸಿಕ್ಕರೆ ತೊಗೊಳ್ಳೋದು ನಾನು ಇಷ್ಟಪಡುವಂತಹ ಒಂದು ಮಟೀರಿಯಲ್ಲು. ಇಲ್ಲ ಅಂದರೆ ಇಲ್ಲ. ಇಲ್ಲೊಂದು ಪ್ಯಾಷನ್ದು ಇದು ಇತ್ತು ಇವಾಗ ಕಿಡ್ಸದ್ದು. ಇಲ್ಲೇ ಒಮ್ಮೆ ಟ್ರೈ ಮಾಡಿಲ್ಲ ನಾವು. ಸೊ ಹಂಗಾಗಿ ಹೋಗಿ ಬರೋಣ ಅಂತಂದು ಒಂದು ಸಾರಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ನನಗೆ ಭೇಟಿಯಾದವರು ನಮ್ಮ ಲ್ಯಾಬ್ ಅಸಿಸ್ಟೆಂಟ್ಸ್ ಅಂಕಲ್ ಒಬ್ಬರು. ಸೊ ನಾವು CBZ ಅಂದು ನಾನು ಲ್ಯಾಬ್ ಇರಬೇಕಾದ್ರೆ ಅಂಕಲ್ ಇದ್ದರು. ಅವರು ನನ್ನ ಗುರುತಿಡಿದು ಅಕ್ಷತಲ್ಲ ಅಂತ ಮಾತಾಡಿಸಿದ್ರು. ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ನಾನು ನೋಡಿರಲಿಲ್ಲ ಅವ್ರನ್ನ, ಸ್ಪೆಕ್ಟ್ ಹಾಕ್ಕೊಂಡಿದ್ರು. ಸೊ ನಾನು ಹಂಗೆ ಡೈರೆಕ್ಟ್ ಶಾಪ್ ನೋಡ್ಕೊಂಡು ಹೊಂಟಿದ್ದೆ. ಹಂಗಾಗಿ ಅವ್ರು ಮಾತಾಡಿಸ್ದಾಗ ಖುಷಿ ಆಯಿತು ಭಾಳ. ಇಲ್ಲಿ ನೋಡಿದ್ವಿ ಇವರೆಲ್ಲ ತೆಗೆದ್ರು, ಹೆಂಗಂದ್ರೆ ಚೆನ್ನಾಗಿರೋ ಐಟಮ್ಸೇ ತೆಗೆದ್ರು. ಬಟ್ ನನಗೆ ಆ ಥರ ಬೇಕಾಗಿರಲಿಲ್ಲ. ನಂಗೆ ಹಂಗಾಗಿ ತೆಗೆದ್ರು ಒಂದು 5-6 ತೆಗೆದ್ರು. ನಾನೇ ಅಂದೆ ಸುಮ್ಮನೆ ನನಗೆ ಈ ಥರ ಮಟೀರಿಯಲ್ಸ್, ನಾನು ಕೇಳುವಂಥ ಮಟೀರಿಯಲ್ಸ್ ಇಲ್ಲಿಲ್ಲ ಅಂದಮೇಲೆ ತೆಗ್ಸಿದ್ರು ವೇಸ್ಟ್ ಅಲ್ಲ ಅಂತಂದು. ಇದು ಸಖತ್ತಾಗಿತ್ತು ಲೆವೆಂಡರ್. ನಮ್ಮ ಅಂಟಿ ಫಸ್ಟ್ ಹೇಳಿದೆ ಇದು ಪರ್ಪಲ್ ತೊಗೋತೀನಿ ತೊಗೊಂಡ್ಬಿಡು, ಇದಾಯ್ತು ನೋಡು, ಎಲ್ಲಿ ಅಡ್ಡಾಡಿಸ್ಬೇಡ ನಮ್ಮಣ್ಣ ಅಂತಂದು. ಅಂದರೆ ಬಿಸಿಲೊಂದು ಅವರಿಗೆ ಇನ್ನು ಅಡ್ಡಾಡಿಸ್ತಾಳೆ ಅನ್ನೋ ಚಿಂತೆ, ನನಗೆ ಸೆಲೆಕ್ಟ್ ಆಗಬೇಕು ಅನ್ನೋ ಚಿಂತೆ. ಸೊ ಫೈನಲಾಗಿ ಅಲ್ಲಿ ತೊಗೊಲಿಲ್ಲ ನಾವು. ನೆಕ್ಸ್ಟು ಇಲ್ಲೇ ಅಲ್ಲಿ ಹೋಗಬೇಕು, ಲಾಸ್ಟ್ ಇಯರ್ ತೊಗೊಂಡಿದ್ವಲ್ಲ ಅಲ್ಲೇ ಹೋಗಬೇಕು ಅಂದಾಗ ನಮ್ಮ ಅಂಟಿ ಹೇಳಿದ ಅಂಗಡಿನೇ ಮಾರುತಿ. ಈ ಮಾರುತಿ ಟೆಕ್ಸ್ಟೈಲ್ ಮಾರುತಿ ಅಂತ ಅಂಗಡಿ ಐತಿ. ಸೊ ಅಲ್ಲಿಗೆ ಹೋದ್ವಿ. ನಾನು ಅಂದ್ಕೊಂಡೆ ಆಂಟಿ ಅಲ್ಲಿ ಕಲೆಕ್ಷನ್ಸ್ ಇರ್ತಾವೇನೋ ಅಂತ. ಬಟ್ ಹೆವಿ ಅಂತ ಮಸ್ತಿದ್ದವು, ಏಕ್ದಮ್ ಅಂದರೆ ಏಕ್ದಮ್ ಮಸ್ತಿದ್ದವು. ಒಂಥರ ಫ್ಯಾಷನಿಂದ ಹಿಡ್ಕೊಂಡು ನೀವು ಯಾವ ಥರ ಕೇಳ್ತೀರಿ ಆ ಥರ ಕೂಡ ಎಲ್ಲ ಇದ್ದು. ನಂಗೆ ಭಾಳ ಖುಷಿ ಆಯಿತು. ಸೊ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ವಿ. ನಾನು ಕೈಯಲ್ಲಿ ಹಿಡ್ದಿದ್ದೀನಲ್ಲ ಇದೇ ಫ್ರಾಕು, ಅಂದರೆ ನಾನು ನಿನ್ನೆ ಬರ್ಡೇಗೆ ಹಾಕಿದ್ನಲ್ಲ ಇದೇ ಫ್ರಾಕನ್ನು ಸೆಲೆಕ್ಟ್ ಮಾಡಿದ್ವಿ. ನಾನು ರೇಂಜ್ ಎಲ್ಲ ಕೇಳಿರಲಿಲ್ಲ. ಫಸ್ಟು ನನಗೆ ಓಕೆ ಇತ್ತು. ನನಗೇನಂತಂದರೆ ಹಿಂದೆ ಫಿಶ್ದು ಫೆದರ್ ಇರ್ತಲ್ಲ ಆ ಥರ ಬೇಕಿತ್ತು, ಮುಂದೆ ಶಾರ್ಟ್ ಬೇಕಿತ್ತು. ಬಟ್ಟೆ ಯಾವ ಥರ ಇರಬೇಕಿತ್ತು ಅಂದರೆ ನಂಗೆ ನೆಟ್ಟಿಂದು ಬೇಕಾಗಿರಲಿಲ್ಲ, ಸ್ಮೂತ್ ಬೇಕಾಗಿತ್ತು. ಇಷ್ಟೇ ನನ್ನ ಮೈಂಡ್ ಒಳಗಿರೋದು. ಅದು ರೇಟು ಆಮೇಲೆ ಎಷ್ಟಾದರೂ ಓಕೆ ಅನ್ನೋದು ಇತ್ತು. ಹೋದಾಗ ಇವ್ರಿಗೆ ಟ್ರಯಲ್ ಮಾಡಿದೆ. ಡಿಂಪು ಅಮ್ಮ ನಂಗೆ ಬಾಡಮ್ಮ ತೆಗೆದ್ಬಿಡಮ್ಮ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ಲು ಅಂದರೆ ಅವಳು ನೋಡಿ ನಮ್ಮ ಆಂಟಿ ನಗೋದು. ನಿಮ್ಮ ಅಮ್ಮಗೊಂದು ಹೊಡೆದು ಬಿಡ್ರಿ, ಬರೀ ಇದನ್ನೇ ಕೊಡಿಸ್ತೀನಿ ಅಂತಾಳ, ನೋಡಲ್ಲಿ ಪಾಪು ಬ್ಯಾಡ್ ಅಂತ ಅಂದ್ಲು. ಅವ್ರಿಗೆ ಹೆಂಗೆ ಗೊತ್ತಾಗ್ತಿತ್ತು ಸುಮ್ಮಿರು ಅಂತಂದು ನಾನು ತಗೊಂಡೆ. ಭಾಳ ಅಂದ್ರೆ ಭಾಳ ಕ್ಯೂಟ್ ಕಾಣತ್ತಿದ್ರು. ಸೊ ರ್ಯಾಪು ಹಾಕಿ ಹೋಗ್ತಾವಳ್ರಿ ನಮ್ಮ ಚಂಪು ಒಂದು ಸಾರಿ ಹೋಗಿ ಬರಲಿ. ಅದು ಹೆಂಗಾಗೈತೆ ಅಂದ್ರೆ ಪೆಂಗ್ವಿನ್ದು ಸ್ಟೋರಿ ಇವಾಗಂತೂ ರೀಸೆಂಟಾಗಿ ಕೇಳಿರ್ತಿರಲ್ಲ, ನನಗೆ ಅದೇ ಒಂದು ನೆನಪು ಬರತೈತಿ. ಪೆಂಗ್ವಿನ್ ಥರನೇ ಹೊಂಟಿದ್ದಾಳ. ಇಬ್ಬರು ಈಕಿ ಬೇಡ ಅಮ್ಮ ಅಂತಿದ್ದಾಳೆ, ಆಕಿ ಬೇಕು ಅಮ್ಮ ಅಂತಿದ್ದಾಳೆ. ಸೊ ಅದ್ರ ಮಧ್ಯೆ ನಮ್ಮ ಆಂಟಿ ಯಾವುದು ಬೇಡ ಬಂದುಬಿಡ್ರಿ ಅಂತ ಅಂದ್ಲು. ಫೈನಲಿ ಇದೇ ಡ್ರೆಸ್ಸೇ ನಾವು ತೊಗೊಂಡ್ವಿ. ಇದ್ರ ಪ್ರೈಸ್ ಬಂದು 2700 ಒಂದೊಂದಕ್ಕೆ. ಬಟ್ ಕಾಸ್ಟ್ಲಿ ಅನ್ನಿಸ್ತು. ನಾನು ಕೇಳಿದೆ ಸ್ವಲ್ಪ ಡಿಸ್ಕೌಂಟ್ ಮಾಡಿರಿ ಅಂತಂದು. 2000 ಅಂದರೆ 5000 ಸುದ್ದು ಕೊಡ್ತೀವಿ ಅಂತ ಹೇಳಿದೆ ನಾನು. 200 ರೂಪಾಯಿ ಕಡಿಮೆ ಮಾಡಿರಿ ಅಂದೆ. ಬಟ್ ಅವ್ರು ಮಾಡಲಿಲ್ಲ, ಅದು ಹೆಂಗೋ ಗೊತ್ತಿಲ್ಲ. ಬಟ್ ಏನಂತಂದರೆ ಇದ್ರದ್ದು ಈ ಒಂದು ಡ್ರೆಸ್ಸಿನ ಒಂದು ಸ್ಪೆಷಾಲಿಟಿ ಏನಂತಂದ್ರೆ ಹ್ಯಾಂಡ್ ವರ್ಕ್ ಐತಿ. ಇಲ್ಲಿ ಏನು ಕಾಲರ್ ಇತ್ತಲ್ಲ ಅಲ್ಲೆಲ್ಲ ಹ್ಯಾಂಡ್ ವರ್ಕ್ ಐತಿ. ವಿತ್ತು ಏನಂತಂದ್ರೆ ಲೈನಿಂಗ್ಸ್ ಚೆನ್ನಾಗೈತಿ ಬಟ್ಟೆ ಅದೆಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ. ಮತ್ತು ಇವಾಗ ನ್ಯೂ ಪ್ಯಾಟರ್ನು. ಸೊ ಆ ಥರ ಅನ್ನೋದಕ್ಕೆ ಕೊಟ್ಟರು. ಬಟ್ 100 ರೂಪಾಯಿ ಡಿಸ್ಕೌಂಟ್ ಮಾಡಿದರು. 2600 ರೂಪಾಯಿ ಕೊಟ್ಟು ತೊಗೊಂಡು ಬಂದೆ. ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ. ಅವ್ರಿಗೆ ಒಂದು ಸಾರಿ ಫೋಟೋ ಕಳ್ಸಮ್ಮ ಅಂತ ಹೇಳಿದ್ರಲ್ಲ, ಕಳಿಸಿ
ಅಂದ್ಕೊಂಡೆ. ಬಟ್ ಅವ್ರದ್ದು ಇದು ನೆಟ್ವರ್ಕ್ ಇರಲಿಲ್ಲ, ಡ್ಯೂಟಿ ಮೇಲೆ ಇದ್ದರು ಅನ್ಸುತ್ತಾ. ನಾನು ತೊಗೊಂಡು ಬಂದಮೇಲೆ ಡೈರೆಕ್ಟಾಗಿ ಹೇಳಿದೆ, ಈ ಥರ ಇಷ್ಟು ತೊಗೊಂಡು ಬಂದಿದ್ದೆ ನಮ್ಮ ಈ ಕಲರ್ ಇದ್ದಾವೆ ಅಂತ ಹೇಳಿ ಫೋಟೋಸ್ ಕಳಿಸಿ ಈ ಥರ ಅಮೌಂಟು ಅಂದೆ. ಹೋಗ್ಲಿ ಬಿಡಮ್ಮ, ಅಮೌಂಟ್ದೇನು ಟೆನ್ಷನ್ ತೊಗೋಬೇಡ, ಇಬ್ಬರು ದುಡಿಯೋದೇ ಅವರಿಗೋಸ್ಕರ ದುಡಿತಿದ್ದೀವಿ ಅಂತ ಹೇಳಿದರು. ಅವಾಗ ಸಮಾಧಾನ ಆಯಿತು. ಯಾಕಂದರೆ ನನಗೆ ಭಯ ಇತ್ತು, ಏನಾದರೂ ಅಂತಾರೇನೋ ಅಂತ. ಅಂದ್ರೆ ಅವರಿಗೆ ಈಗ ಬಟ್ಟೆ ಮೇಲೆ ಅಥವಾ ಪಾಲ್ತು ಮೇಲೆ ಒಟ್ಟು ಖರ್ಚು ಮಾಡ್ಬಿಡಂತಾರೆ ಅವ್ರು. ತಿನ್ನೋದಕ್ಕೆ ರಗಡು ಮಾಡಿ ಕೊಡ್ತೀನಿ ಅಂತಾರಲ್ಲ, ನಂಗೆ ಆ ಟೆನ್ಷನ್ದೊಳಗೆ ಬೈತಾರೇನೋ ಅಂದ್ಕೊಂಡಿದ್ದೆ. ಬಟ್ ಬೈಲಿಲ್ಲ. ಇನ್ನು ಫೈನಲಿ ಕೋಲ್ಕತ್ತಾ ಬಜಾರ್ ಅಂತ ಐತಿ, ಇಲ್ಲಿ ಕಲ್ಲೊಳಗೆ ಆಲ್ಮೋಸ್ಟ್ 1 ಇಯರ್ ಮೇಲೆ ಆಯಿತು ಬಂದು. ಇಲ್ಲಿ ಸೇಲು, ಇಲ್ಲಿ ಬರಬೇಕು ಅಂತ ಬಂದ್ವಿ. ಸೊ ಬಂದಾಗ ಅಂದರೆ ಇವರಿಗೆ ಡೈಲಿ ಯೂಸಿನ ಇಲ್ಲೇ ತೊಗೋತೀವಿ. ತೊಗೋಬೇಕು ಅಂತ ಬಂದಿದ್ವಿ. ಕಾಟನ್ದು ವಿಯರ್ಸ್ ಇವಾಗ ಸಮ್ಮರಿಗೆ ಯಾವುದು ಸರಿ ಅನ್ನಿಸ್ಲಿಲ್ಲ ನಮ್ಗೆ. ಅಂದರೆ ಏನಂದ್ರೆ ಇವಾಗ ಅಷ್ಟು ಕಲೆಕ್ಷನ್ ಇಟ್ಟಿಲ್ಲ. ಇನ್ನು ರಾಜೋಳಿ ಟಿಫನ್ ಸೆಂಟರಿಗೆ ಹೋಗಿ ಎಂಟ್ರಿ ಆಗಿ ಬಿಸಿ 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 ರಾಗಿ ದೋಸೆ ಪಲಾವ್ ತಿಂದ್ಕೊಂಡು ಇನ್ನೇನು ನಮ್ಮೂರಿಗೆ ಹತ್ತಬೇಕು ಗಾಡಿ ಅಂತ ಅಂದ್ಕೊಂಡ್ವಿ. ಇಲ್ಲಿ ಯಾರಾದರೂ ಇಳ್ಕಲಿಗೆ ಹೋದರೆ ರಾಜೋಳಿ ಟಿಫನ್ ಸೆಂಟ್ರಿಗೆ ಹೋಗ್ರಿ. ಬಹಳ ಅಂದರೆ ಬಹಳ ರುಚಿಕರವಾಗಿರುವಂತಹ ಒಂದು ಅಡುಗೆ, ಜೊತೆಗೆ ಕ್ಲೀನ್ನೆಸ್ ಐತಿ. ನಾನು ಡಿಗ್ರಿ ಓದಾಗಿಂದ ಹಿಡ್ಕೊಂಡು ಅವಾಗ ಸಣ್ಣದಿತ್ತು ಶಾಪು, ಅಷ್ಟು ಹಚ್ಕೋತಾರೆಲ್ಲ. ಇನ್ನು ಅದನ್ನು ತಿಂದಮೇಲೆ ಮಲ್ಲಿಕಾ ಊಟ ಮಾಡಿರಲಿಲ್ಲ. ಅವಳಿಗೆ ಬಿಸಿನೇ ಜಾಸ್ತಿ ಆಗ್ಬಿಟ್ಟೈತೆ ಕ್ಲೈಮೇಟು. ಹಾಗಾಗಿ ಒಂದು ಸ್ವಲ್ಪ ಕಬ್ಬಿನ ಹಾಲು ಕುಡಿಯೋಣ ಅಂದ್ಕೊಂಡು ಕಬ್ಬಿನ ಹಾಲು ಕುಡಿಯೋಕೆ ಬಂದ್ವಿ. ಅಮ್ಮ ಅವರು ಅಲ್ಲಿ ವೇಟ್ ಮಾಡ್ತೀವಿ ಬರ್ರಿ ಅಂತ ಹೇಳಿದ್ರು. ಅವರಿಗೆಲ್ಲ ನಿಂದ್ರಕ್ಕಾಗಲ್ಲ, ವೇಟ್ ಮಾಡ್ತೀವಿ ಬರ್ರಿ ಅಂತ ಅವರಿಬ್ಬರನ್ನ ಕರ್ಕೊಂಡು ಇದನ್ನು ತೊಗೊಂಡು ಹೊಂಟಿದ್ರು. ಬಟ್ ನಾನು ಚಂಪು ಇರೋ ಅಮ್ಮ, ಚಂಪು ಕುಡಿತಾಳ ಕಬ್ಬಿನ ಹಾಲು ಅಂತ ಇರಿಸ್ಕೊಂಡೆ. ಫೈನಲಿ ಅದೇ ಡ್ರೆಸ್ ತೊಗೊಂಡು ಬಂದೆ. ಜೊತೆಗೆ ಇನ್ನೂ ಒಂದು ಡ್ರೆಸ್ನ ತೊಗೊಂಡು ಬಂದಿದ್ದೀನಿ. ಇದು ಜೀನ್ಸ್ ಮಟ್ರಿಯಲ್ ಐತದು, 690 rupees ಒಂದು ಪೀಸು. ಇದಂತೂ ಕೂಡ ತೊಗೊಂಡು ಬಂದಿದ್ದೀನಿ. ಅದನ್ನೂ ಒಂದು ಲಾಸ್ಟಲ್ಲಿ ಕ್ಲಿಪ್ನ ಹಾಕ್ತೀನಿ, ಯಾವ ಥರ ಐತಿ ಅಂತ ಹೇಳ್ರಿ. ಅದು ಜಸ್ಟ್ ಫೋಟೋಶೂಟ್ ಮಾಡ್ಸೋಕ್ಕೋಸ್ಕರ ನಾನು ಇಲ್ಲಿ ಹಾಕ್ತೀನಿ ನೋಡಿರಿ ಫೋಟೋಸು. ಈ ಥರ ಫೋಟೋಶೂಟ್ ಮಾಡ್ಸೋಕ್ಕೋಸ್ಕರ ತೊಗೊಂಡಿದ್ವಿ. ಇದು ಬರ್ಡೇದು ಏನೈತಿ, ಸಪೋಸ್ ಇನ್ ಕೇಸ್ ಅವಳು ಹಾಕ್ಕೊಳ್ಳಿಲ್ಲ ಅಂದಾಗ ಮಾತ್ರ ಇದನ್ನು ಹಾಕಿದ್ರೆ ಆಯಿತು ಅಂತ ಆಪ್ಷನ್ ತೊಗೊಂಡೆ. ಇನ್ನು ಇದು ನನ್ನ ಫೇವ್ರೆಟ್ ಪ್ಲೇಸು ಏನಪ್ಪ ಅಂದರೆ ಬುಕ್ ಸ್ಟಾಲ್, ರೇಣುಕಾ ಬುಕ್ ಸ್ಟಾಲ್ ಅಂತ. ನಾನು ಡಿಗ್ರಿ ಓದಾಗಿಂದ ಹಿಡ್ಕೊಂಡು ಈ ಬುಕ್ ಸ್ಟಾಲ್ ನನಗೆ ಭಾಳ ಅಂದ್ರೆ ಭಾಳ ನಿಯರು. ಮುಚ್ಚೈತಿ ಅನ್ನೋಷ್ಟ್ರೊಳಗೆ ಅಂಕಲ್ ಬಂದುಬಿಟ್ರು. ನಾನು HSTRದು ಬುಕ್ ಹೇಳಿದ್ದೆ, ಇಂಗ್ಲೀಷ್ ಮೀಡಿಯಮ್ದು ತರಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ತರಿಸಿದಾರೇನೋ ಅಂತ ಅಂದ್ಕೊಂಡು ಬಂದೆ. ಎಲ್ಲ ಥರದ ಬುಕ್ಸು ಅವೈಲೇಬಲ್ ಇದ್ದಾವೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ಬುಕ್ಸು ಸಿಗ್ತಾವೆ. ನಿಮ್ಗೆ ಹೆಂಗೆಲ್ಲ ಸೆಕೆಂಡ್ ಹ್ಯಾಂಡ್ಸ್ ಮೊಬೈಲು, TV ಇದೆಲ್ಲ ಹೆಂಗೆ ಸಿಗುತ್ತಾ ಅದೇ ರೀತಿ ಸೆಕೆಂಡ್ ಹ್ಯಾಂಡ್ ಬುಕ್ ಕೂಡ ಸಿಗ್ತಾವಿಲ್ಲೇ. ಅಂದರೆ ನೀವೇನಾದರೂ ಬುಕ್ಸ್ನ ತೊಗೊಂಡು ಯೂಸ್ ಮಾಡಿ ಅದರಲ್ಲಿ ಏನು ಬರೀದೆ ವಾಪಸ್ ನೀಟಾಗಿ ಕೊಟ್ಟರೆ ಅದನ್ನು ಅವರು ಅರ್ಧಕ್ಕಿಂತ ಹೆಚ್ಚು ರೇಟಿಗೆ ತೊಗೋತಾರೆ. ಅಂದರೆ 75% ತೊಗೋತಾರೆ. ಸೊ ಹಂಗಾಗಿ ನಾನು ನೋಡಬೇಕಂದೆ. ಅದೇ ಇವ್ರು ನಮ್ಮ ಪ್ರಿನ್ಸಿಪಲ್ ಸರ್, ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ನಮ್ಮದು, ಅಲ್ಲಿಯ ಪ್ರಿನ್ಸಿಪಲ್ ಸರ್ ಇವರು. ಸಡನ್ನಾಗಿ ಭೇಟಿ ಆದರು ಗಣೇಶ್ ಸರು. ಏನು ಮಾರಪ್ಪನವರ ಇದಕ್ಕೆ ಬಂದೇನಂದ್ರೆ, ಹಾಂ ಸರ್ ಬುಕ್ಕಕ್ಕೆ ಬಂದೀನಿ ರೀ ಅಂದೆ. ಅಷ್ಟೇ, ವಾಪಸ್ಸು ನಾನು ಮಾತಾಡ್ಸೋಕೆ ಹೋಗಲಿಲ್ಲ, ಅವರು ಮಾತಾಡ್ಸಲಿಲ್ಲ. ಯಾಕಂದ್ರೆ ಅವ್ರು ಫೋನೊಳಗೆ ಬ್ಯುಸಿ ಇದ್ರು ಅನ್ಸುತ್ತೆ. ಚಂಪು ಬೇರೆ ABCD ಹಿಡ್ಕೊಂಡು ನಿಂತ್ಬಿಟ್ಟಿದ್ದಾಳೆ. ಅಮ್ಮ 1 2 3 ABCD 1 2 3 ABCD. ಅಮ್ಮ ಚಾಟ್ ಐತಮ್ಮ ಮನೆಯೊಳಗಂದ್ರೂ ಕೇಳ್ತಿಲ್ಲ. ಬಟ್ ಬೇಡ, ಇವಾಗೆಲ್ಲ ಹೆಂಗಂತಂದ್ರೆ ಮಕ್ಕಳಿಗೆ ಬರೆಯೋಕ್ಕೆ ಕೊಡಬಾರ್ದು ಇವಾಗ, ಯಾಕಂದ್ರೆ ಇನ್ನೂ ಬೋನ್ಸ್ ಎಲ್ಲ ಕೂಡಿರಲ್ಲ. ಸೊ ಹಂಗಾಗಿ ನಾನು ಬೇಡಮ್ಮ ಅಂತಂದೆ. ಜಸ್ಟ್ ಓದ್ತಿದ್ಲು, ಅವ್ಳ ಕ್ಯೂರಿಯಾಸಿಟಿ ನೋಡಿ ನನಗೂ ಖುಷಿ ಆಯಿತು. ಓದೋದ್ರೊಳಗೆ ಇವಾಗೆಷ್ಟು ಹವ್ಯಾಸ ಐತಿ ಅಂತ ಅಂದ್ಕೊಂಡೆ. ಬಟ್ ಓಕೆ, ಇಂಟ್ರೆಸ್ಟ್ ಇದ್ದರೆ ಓದಿಸೋದು, ಅವ್ರವ್ರ ಇಂಟ್ರೆಸ್ಟ್ ಅಲ್ಲ, ನಾವು ಅದೇ ಇದೆ ಅನ್ನಲ್ಲ. ಇನ್ನು ಹಣ್ಣಿಗೆ ಬಂದ್ವಿ. ಇವಳು ಹಣ್ಣಿನ ರಾಣಿ ಅಂತ ನಾನು ಹೇಳೇ ಬಿಟ್ಟಿದ್ದೀನಲ್ಲ. ಹಣ್ಣು ಯಾವುದೇ ಕೊಟ್ಟರು ಬಿಡಲ್ಲ, ಎಲ್ಲ ರೀತಿ ಹಣ್ಣು ಟ್ರೈ ಮಾಡ್ತಾಳೆ. ಇಲ್ಲ ಅವಕ್ಯಾಡೋದು ಇದು ಇತ್ತು ಹಣ್ಣು. ಸೊ ಹಂಗಾಗಿ ತೊಗೋಬೇಕು ಅಂದ್ವಿ. ಒಂದೊಂದಕ್ಕೆ 81 ಅಂದರು ಅವರು, 80 rupees ಅಂದರು. ಇನ್ನು ಬೇಡ ಅಂತ ಅಂದ್ಕೊಂಡೆ. ನಮ್ಮ ಮನೆಯವ್ರು ಬಂದ್ರೆ ತೊಗೊಂಡು ಬರ್ತಾರೆ, ಅವ್ರು ಬಾಕ್ಸ್ ತೊಗೊಂಡು ಬರ್ತಾರೆ, ಅಲ್ಲೆಲ್ಲ ಚೀಪ್ ಸಿಗ್ತೈತಿ. ಸೊ ಹಂಗೆ ಅಂದ್ಕೊಂಡು ಬಿಟ್ಟೆ, ನಾನು ತೊಗೊಂಡು ಬರಲಿಲ್ಲ. ಇನ್ನು ಫೈನಲಿ ವಾಪಸ್ಸು ಅಮ್ಮ ಇಲ್ಲ ಚಂಪೋರಿ ಡ್ರೆಸ್ ಟ್ರೈ ಮಾಡೋಣ, ನಾನು ಕೊಡಿಸ್ತೀನಿ ಅಂದಾಗ ಬಾಡಮ್ಮ ಅಂದೆ. ಆದರೂ ಕೊಡಿಸಿದ್ರು. ಇಲ್ಲಿ ಒಂದು ಇವೆಂಟ್ನ ನೋಡಿದ್ದೆ ನಾನು, ಲೆಟ್ಸ್ ಪಾರ್ಟಿ ಅಂತಂದು ಇವೆಂಟ್ನ ನೋಡಿದ್ದೆ, ಚೆನ್ನಾಗಿ ಅನ್ನಿಸ್ತು. ಹೋಗಿ ಒಂದು ಸ್ವಲ್ಪ ಕೇಳಿ ಬರಬೇಕು ಅಂದ್ಕೊಂಡೆ. ಬಟ್ ಅದು ಕ್ಲೋಸ್ ಇತ್ತು, ಯಾವಾಗಲೂ ಆನ್ ಇರೋದೇ ಇಲ್ಲ ಅಂತ ಅದು. ಹಾಗಾಗಿ ಅದನ್ನು ಬಿಟ್ಟು ಇನ್ನು ಇವರಿಗೆ ಅಮ್ಮ ಅರ್ವಿ ಕೊಡಿಸ್ತೀನಿ ಅಂದೆಲ್ಲ ಬಂದ್ವಿ. ಚಂಪು ನೋಡ್ರಿ ತಾನೇ ಅಮ್ಮ ನಂಗೆ ಇದು ಬೇಕು ಅಂತ ಎಲ್ಲ ಹೇಳ್ತಾಳೆ. ಅವರು ರಿಯಾಕ್ಷನ್ಸ್, ಅವ್ರು ಮಾತಾಡೋದೆಲ್ಲ ಇವಾಗ ನನಗೆ ಹೆಂಗಾಗೈತೆ ಅಂದ್ರೆ, ನನ್ನ ಮಕ್ಳು ಇಷ್ಟಿದ್ದವ್ರು ಇಷ್ಟು ದೊಡ್ಡವರಾಗ್ಬಿಟ್ರಲ್ಲ, ಅದು ಯಾಕಂದರೆ ನಾನು ಟೈಮ್ ಸ್ಪೆಂಡ್ ಮಾಡಿಲ್ಲ ಅವ್ರ ಜೊತೆ. ಸೊ ಅದೊಂದು ಸ್ವಲ್ಪ ಬೇಜಾರು, ಬಿಟ್ಟರೆ ಏನಿಲ್ಲ. ಸೊ ಹೋಗಿ ಬಂದ್ವಿ.
ಹೋಗ್ಬಾರ್ದ ನೆಕ್ಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಚಂಪು ಬರ್ಡೇಗೆ ವಿಶ್ ಯಾರ್ಯಾರು ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇನ್ನು ಅದ್ರ ಜೊತೆಗೆ ಒಂದು ಅವರಿಗೆ ಇದನ್ನು ತೊಗೊಂಡು ಬಂದಿದ್ದೆ, ಹಣ್ಣು ಜೊತೆಗೆ ಒಂದು ಬಾಡಿ ಲೋಷನ್ನ ತೊಗೊಂಡು ಬಂದಿದ್ದೆ. ನಾನು ಡರ್ಮಾಡಿಯೋ ಕ್ರೀಮ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದ್ರ ಜೊತೆಗೆ ಬಾಡಿ ಲೋಷನ್ನು ಮೇ ಅಂತಂದು ನಾನು ಲಾಸ್ಟ್ ತೋರಿಸಿದ್ದೆ. ಅದು ಯಾವ ಥರ ಪ್ರೊನೌನ್ಸಿಯೇಷನ್ ಮಾಡ್ತೀರ ನಂಗೆ ಗೊತ್ತಿಲ್ಲ, MEE. ಸೊ ತೊಗೊಂಡು ಬಂದಾಗ ಅದು ಆಗಿತ್ತಲ್ಲ, ಹಿಂಗಾಗಿ ಇದು ಚೆನ್ನಾಗೈತೆ ಅಂತ ಹೇಳಿದರು. ಡರ್ಮಾಡ್ಯೂದೇ ಲೋಷನ್ನು, ಹಂಗಾಗಿ ಇದನ್ನು ತೊಗೊಂಡು ಬಂದೆ. ಸೊ ಇವತ್ತಿನ ಲಾಗ್ ಇದಾಗಿತ್ತು. ಧ್ವನಿ ಸ್ವಲ್ಪ ಹೊಡೆದೈತಿ, ಏನು ಅಂದ್ಕೋಬೇಡ್ರಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.